27 ಮಾತನ್ನು ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಅದು ಡಿ ಕೆ ಶಿ ವಿರುದ್ಧ ಅವರು ತಮ್ಮ ಹೋರಾಟ ಮುಂದುವರಿಸಿದ್ದಾರೆ. ಅದಿರಲಿ ಸ್ಟೇಟ್ ಮಟ್ಟದ ಒಂದು ಹೋರಾಟ. ಈಗ ಮಾತ್ರ ಈ ಹುಕ್ಕೇರಿ ಮಟ್ಟದಲ್ಲೇ ವಿದ್ಯುತ್ ಸಂಘವನ್ನು ಉಳಿಸ್ಕೊಳ್ಬೇಕು. ಮತ್ತು ಅದು ಪಿಕ್ಯುಲಿಯರ್ ಅದರದು ಒಂದು ವಿಶಿಷ್ಟವಾದದ್ದು. ಯಾಕಂದರೆ ಇಡೀ ದೇಶದಲ್ಲಿ ಇಂಥ ಸಂಘಟನೆ ಇಲ್ಲ, ಸಂಘ ಇಲ್ಲ. ಆ ಸಂಘ ಒಂದು ಹೆಸರುವಾಸಿ ಆಗಿದೆ. ಅಲ್ಲಿ ಮಿಸ್ಟೇಕ್ಸ್ ನಮ್ಮ ಒಂದು ಮಾತನ್ನು ಹೇಳ್ತಾರೆ ರಮೇಶ್ ಅವರು, ನಮಗೊಂದಿಷ್ಟು ಮಿಸ್ಟೇಕ್ಸ್ ಆಗಿರ್ಬೋದು ರೀ, ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ರಿ, ನಿಮ್ಮ ಹೊಟ್ಟೆ ಹಾಕ್ಕೊಡ್ರಪ್ಪ ಅನ್ನೋಂಥ ಮಾತು ಮಾತಾಡ್ತಾ ನಾವು ಮಾಡಿದ್ದೀವಿ ಕೆಲಸ ಮಾಡೋದು ಸಚಿವ ಆಗಿರ್ತದೆ, ಇಲ್ಲಂತಲ್ಲ. ನಾವು ನಮಗೊಂದೆರಡು ಕಪ್ಪಾಳಿಗೆ ಬಿಡೋದ್ರೆ ಮಾಡಿರಿ, ಏನಾರ ಮಾಡಿರಿ, ನಮಗೆ ಈ ಸಲ ಎತ್ಕೊಳ್ರಿ ನಿಮ್ಮ ಮನೆ ಮಗನ್ನ ಓದಿಸ್ರಿ, ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ರೆಡಿದ್ವಿ, ನಾವು ನಿಮ್ಮ ಸೇವಕ ಅನ್ನುವಂಥ ಮಾತು. ಸ್ವಲ್ಪ ಏನೋ ಅವರಲ್ಲಿ ಇರ್ಬೋದು, ಇಲ್ಲಂತಲ್ಲ. ನಾನು ಸಾಹುಕಾರ ಮತ್ತೇನೋ ಅನ್ನುವಂಥ ಒಂದು ಎಲ್ಲೂ ಇರ್ಬೋದು. ಬಟ್ ಈ ಚುನಾವಣೆ ಮಾತ್ರ ಅವ್ರಿಗೆ ನಿಜವಾಗಿಯೂ ಡೌನ್ ಟು ಅರ್ತ್ ಅವ್ರನ್ನ ಮೇಲಿನ ಕೆಳಗೆ ತಂದು ನಿಲ್ಲಿಸಂಗಾಗಿದೆ. ಒಂದು ರೀತಿ ಆಗಿದ್ದ ಚುನಾವಣೆ ಭಾಳ ಒಳ್ಳೆಯದಲ್ಲ. ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣಿ ತಯಾರಾಗ್ತಾ ಇರ್ತಾನೆ, ತಮ್ಮ ತಪ್ಪುಗಳು ತಿದ್ದುಕೊಳ್ಳಿ ಕಾಯ್ದುಗಳು ಆಗ್ತಾವೆ. ಇಬ್ಬರು ಸಮಬಲದವರು ಇದ್ದಾರೆ. ಒಂದುಗಳ ಜಾರಕಿಹೊಳಿ, ಇನ್ನೊಂದುಗಳ ಕತ್ತೆಯವರು, ಅದಕ್ಕೆಲ್ಲ ಎ ಬಿ ಪಾಟೀಲ್ ಮತ್ತು ಜೊಲ್ಲೆ ಅವರು ಸಮಬಲದ ಕೂಸ್ತಾರೆ. ಇಲ್ಲಿ ಯಾರು ಗೆದ್ದರೂ ಸಹಿತ ಇಲ್ಲಿ ಪ್ರಜಾಪ್ರಭುತ್ವ ಗೆಲ್ತದೆ ಅನ್ನೋದು ಅಷ್ಟು ಸತ್ಯದ. ಯಾಕಂದ್ರೆ ಹೊಂದಾಣಿಕೆ ರಾಜಕಾರಣದಿಂದ ಇದೆಲ್ಲ ಹೊರಗೆ ಬರ್ತಾ ಇರಲಿಲ್ಲ. ನಿಮ್ಮದಷ್ಟು ಮುಚ್ಕೊಪ್ಪ ನಮ್ಮದಷ್ಟು ಮುಚ್ಕೊಪ್ಪ ಅಂತ ಹೋಗ್ತಿದ್ರು. ಈಗ ಇವತ್ತು ಹಾಗೆಲ್ಲ ಇಬ್ಬರು ಒಬ್ಬರೊಬ್ಬರು ತೋರಿಸ್ಕೊಳ್ತಾ ಇರ್ತಾರೆ ಜಗತ್ತಿಗೆ. ಈಗ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗೆ ಬೆಲೆ ಬರ್ತದೆ ಇವತ್ತು. ಹೌದಪ್ಪ, ಅದಕ್ಕೆ ಇವತ್ತು ಕತ್ತೆಯವರಾಗಿರ್ಬೋದು, ಜಾರಕಿಹೊಳಿ ಅವರಾಗಿರ್ಬೋದು, ಜೊಲ್ಲೆಯವರಾಗಿರ್ಬೋದು, ಎ ಬಿ ಪಾಟೀಲ್ ಆಗಿರ್ಬೋದು. ಎ ಬಿ ಪಾಟೀಲ್ ಅಂತ ಮೊದಲಿಂದನೂ ಸೌಮ್ಯ ಸ್ವಭಾವದವರು. ಈ ಮೂರು ಜನರಲ್ಲಿ ಮಾತ್ರ ಸ್ವಲ್ಪ ಏನೋ ತಲೆಯಲ್ಲಿದ್ದು ಈ ಸಲ ಕ್ಲಿಯರ್ ಆಗ್ತಾಯಿತ್ತು. ಇಲ್ಲಪ್ಪ ನಾವು ನಿಮ್ಮ ಸೇವಕರು ಅನ್ನೋಂಥ ಮಾತು ಎರಡೂ ಕಡೆಯಿಂದ ಬರ್ತಾಯಿದ್ದ. ಯಾಕಂದ್ರೆ ಈಗ ಎರಡೂ ಕಡೆ ಒಂದು